ನಮಃ ಶಿವಾಯ. ಭರತಖಂಡದ ಪುಣ್ಯಭೂಮಿಯಲ್ಲಿ ಪ್ರತಿ ಬೆಟ್ಟ, ಪ್ರತಿ ಕಲ್ಲು ಕೂಡ ಒಂದು ಪೌರಾಣಿಕ ಕಥೆಯನ್ನು ಹೇಳುತ್ತದೆ. ಇಂದು ನಾವು ಕಲಿಯುಗದ ಪ್ರತ್ಯಕ್ಷ ದೈವಿ ಸ್ವರೂಪಿಣಿ ಶ್ರೀ ಚಿಕ್ಕದೇವಮ್ಮನವರು ನೆಲೆಸಿರುವ ಬೆಟ್ಟದ ಆಳವಾದ, ಯಾರಿಗೂ ತಿಳಿಯದ ಪೌರಾಣಿಕ ರಹಸ್ಯವನ್ನು ಅನಾವರಣಗೊಳಿಸಲಿದ್ದೇವೆ. ಇಂದಿನ ಚಿಕ್ಕದೇವಮ್ಮ ಬೆಟ್ಟ ಅಂದು ಭೀಮೇಶ್ವರ ಬೆಟ್ಟ ಎಂದು ಏಕೆ ಕರೆಯಲ್ಪಟ್ಟಿತ್ತು? ಪಾಂಡವರಿಗೂ ಈ ಬೆಟ್ಟಕ್ಕೂ ಇರುವ ಸಂಬಂಧವೇನು? ಮಹಾ ತಪಸ್ವಿ ಕಪಿಲೇಶ್ವರ ಮುನಿಗಳು ಅಸುರರ ಕಾಟ ತಾಳಲಾರದೆ ಗುಹೆಯೊಳಗೆ ಅದೃಶ್ಯರಾಗಿದ್ದೇಕೆ? ಈ ಎಲ್ಲ ರೋಮಾಂಚಕಾರಿ ಪ್ರಶ್ನೆಗಳಿಗೆ ಉತ್ತರ ಇಂದಿನ ಈ ಭಕ್ತಿ ಪ್ರಧಾನ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕಥೆ ಆರಂಭವಾಗುವುದು ದ್ವಾಪರ ಯುಗದಲ್ಲಿ. ಪಾಂಡವರು 12 ವರ್ಷಗಳ ವನವಾಸದಲ್ಲಿದ್ದಾಗ ದ್ರೌಪದಿಯ ಸಮೇತ ಹಸ್ತಿನಾಪುರದಿಂದ ಬಹುದೂರದ ದಟ್ಟವಾದ ಅರಣ್ಯಗಳಿಗೆ ಬಂದರು. ಅಲೆಯುತ್ತಾ ಅಲೆಯುತ್ತಾ ಅವರು ಈ ಪವಿತ್ರವಾದ ಬೆಟ್ಟದ ತಪ್ಪಲಿಗೆ ಬಂದರು. ಶಾಂತಿಯುತವಾದ ಈ ಪರಿಸರವನ್ನು ಕಂಡ ಪಾಂಡವರು ಇಲ್ಲಿ ಶಿವನ ಆರಾಧನೆ ಮಾಡಲು ನಿರ್ಧರಿಸಿದರು. ಮಹಾಬಲಿ ಭೀಮಸೇನನು ಸ್ವತಃ ತಾನೇ ಒಂದು ಸುಂದರವಾದ ಶಿವಲಿಂಗವನ್ನು ಕೆತ್ತಿ ಈ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದನು. ಪಾಂಡವರು ದಿನನಿತ್ಯ ಈ ಲಿಂಗಕ್ಕೆ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದರು. ಕಾಲಕ್ರಮೇಣ ಭೀಮನು ಈ ಶಿವಲಿಂಗಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದರಿಂದ ಈ ಪುಣ್ಯಕ್ಷೇತ್ರಕ್ಕೆ ಭೀಮೇಶ್ವರ ಬೆಟ್ಟ ಎಂಬ ಹೆಸರು ಬಂತು. ಪಾಂಡವರು ತಮ್ಮ ವನವಾಸ ಮುಗಿಸಿ ಹೋದ ಮೇಲೂ ಭೀಮನು ಪೂಜಿಸಿದ ಶಿವಲಿಂಗ ಇಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಉಳಿಯಿತು. ಯುಗಗಳು ಉರುಳಿದವು. ಒಮ್ಮೆ ಮಹಾತಪಸ್ವಿಗಳಾದ ಶ್ರೀ ಕಪಿಲೇಶ್ವರ ಮಹಾಮುನಿಗಳು ಪಾಪನಾಶಿನಿ ನದಿಯ ದಡದಲ್ಲಿ ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಈ ಭೀಮೇಶ್ವರ ಬೆಟ್ಟಕ್ಕೆ ಬಂದರು. ಬೆಟ್ಟದ ಕೆಳಭಾಗದಲ್ಲಿದ್ದ ನೈಸರ್ಗಿಕ ಗುಹೆ ಅವರನ್ನು ಆಕರ್ಷಿಸಿತು. ಮುನಿಗಳು ಆ ಗುಹೆಯನ್ನೇ ತಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಂಡರು. ಗುಹೆಯೊಳಗೆ ಭೀಮಸೇನ ಪ್ರತಿಷ್ಠಾಪಿತ ಶಿವಲಿಂಗವನ್ನು ಪುನಃ ಶ್ರದ್ಧಾ ಭಕ್ತಿಯಿಂದ ಸ್ಥಾಪಿಸಿ ದಿನನಿತ್ಯ ಕಠಿಣ ಪೂಜಾ ಕೈಂಕರ್ಯಗಳನ್ನು ಶುರು ಮಾಡಿದರು. ಅವರ ತಪಸ್ಸಿನ ತೇಜಸ್ಸು ಬೆಟ್ಟದಾದ್ಯಂತ ಹರಡಿತು. ಮುನಿಗಳು ಪ್ರತಿದಿನ ಬೆಟ್ಟದ ಕೆಳಗಿರುವ ಪವಿತ್ರವಾದ ಹಾಲುಗಿಡದ ಬಳಿ ಸಂಧ್ಯಾವಂದನೆಗೆ ಬರುತ್ತಿದ್ದರು. ಆಗ ಸುತ್ತಮುತ್ತಲಿನ ಹಳ್ಳಿಯ ಜನರು ಮುನಿಗಳ ಬಳಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಳ್ಳುತ್ತಿದ್ದರು. ನನ್ನ ಮಕ್ಕಳೇ, ಏನು ಕಷ್ಟ? ಕೇಳುತ್ತೇನೆ. ಹೌದು, ನಾನು ಕೇಳುತ್ತೆ. ಎಲ್ಲರೂ ಬನ್ನಿ. ದಯಾಮಯಿ ಕಪಿಲೇಶ್ವರರು ಜನರ ಕಷ್ಟಗಳನ್ನು ಆಲಿಸಿ ಜ್ಞಾನ ಮತ್ತು ಆಶೀರ್ವಾದದ ಮೂಲಕ ಪರಿಹಾರ ನೀಡಿ ಮತ್ತೆ ಗುಹೆಯೊಳಗೆ ಧ್ಯಾನಕ್ಕೆ ಮರಳುತ್ತಿದ್ದರು. ಅಲ್ಲಿ ಎಲ್ಲವೂ ಶಾಂತವಾಗಿತ್ತು, ಮಂಗಳಕರವಾಗಿತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಕೆಲವು ಕಾಲದ ನಂತರ ಈ ಭಾಗದಲ್ಲಿ ಅಂಧಕಾಸುರನೆಂಬ ರಾಕ್ಷಸನ ಮತ್ತು ಅವನ ಅನುಚರರ ಉಪದ್ರವ ಮಿತಿಮೀರಿತು. ಈ ಕ್ರೂರ ಅಸುರರು ಶಾಂತಿಯುತ ಹಳ್ಳಿಗಳ ಮೇಲೆ ದಾಳಿ ಮಾಡತೊಡಗಿದರು. ಬಡ ಜನರ ಮೇಕೆ, ಕುರಿ, ಕೋಳಿಗಳನ್ನು ಬಲವಂತವಾಗಿ ಹೊತ್ತುಕೊಂಡು ಹೋಗಿ ತಿನ್ನತೊಡಗಿದರು. ಜನರ ಬದುಕು ನರಕ ಸದೃಶವಾಯಿತು. ಅನ್ಯಾಯವನ್ನು ಸಹಿಸಲಾರದ ಗ್ರಾಮಸ್ಥರು ಕಪಿಲೇಶ್ವರ ಮುನಿಗಳ ಬಳಿ ಓಡಿ ಬಂದು, ಸ್ವಾಮಿ, ನಮ್ಮನ್ನು ಕಾಪಾಡಿ ಎಂದು ಅಳಲು ತೋರಿಕೊಂಡರು. ಜನರ ಕಷ್ಟ ನೋಡಿ ಕಪಿಲೇಶ್ವರರ ಮನಸ್ಸು ಕರಗಿತು. ಅವರು ತಮ್ಮ ತಪೋಶಕ್ತಿಯಿಂದ ಅಂಧಕಾಸುರನನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಅಂಧಕಾಸುರರು ಅನೇಕರಿದ್ದರು ಮತ್ತು ಬಲಶಾಲಿಗಳಾಗಿದ್ದರು. ಅವರು ಮುನಿಗಳ ಮಾತನ್ನು ಕೇಳುವ ಬದಲು ಅವರನ್ನು ಅಣಕಸಿದರು. ಮುನಿಗಳ ಪವಿತ್ರ ತಪಸ್ಸಿಗೆ ಭಗ್ನ ಉಂಟು ಮಾಡಿದರು. ಪೂಜೆ, ಯಜ್ಞ, ಯಾಗಾದಿಗಳು ನಡೆಯದಂತೆ ತಡೆದರು. ಧರ್ಮಕ್ಕೆ ಗ್ಲಾನಿ ಉಂಟಾಯಿತು. ಅಸುರರ ಕೃತ್ಯಗಳಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾದ ಕಪಿಲೇಶ್ವರರು ಲೋಕ ಕಲ್ಯಾಣಕ್ಕಾಗಿ ಆ ಪರಶಿವನೇ ವರ ನೀಡಬೇಕು ಎಂದು ನಿರ್ಧರಿಸಿ ಕಠಿಣ ತಪಸ್ಸಿಗೆ ಕುಳಿತುಕೊಳ್ಳಲು ಸ್ಥಳ ಹುಡುಕಿದರು. ಇದನ್ನು ಅರಿದ ದುಷ್ಟ ಅಂಧಕಾಸುರರು ಮುನಿಗಳು ಕುಳಿತುಕೊಳ್ಳುವ ಸ್ಥಳದಲ್ಲೆಲ್ಲ ಮೇಕೆಗಳನ್ನು ಕಡಿದು ಪವಿತ್ರವಾದ ಬೆಟ್ಟವನ್ನು ರಕ್ತಸಿಕ್ತಗೊಳಿಸಿದರು. ಬೆಟ್ಟದ ತುಂಬೆಲ್ಲ ರಕ್ತದ ಕಲೆಗಳು. ಮುನಿಗಳಿಗೆ ನೆಮ್ಮದಿಯಾಗಿ ತಪಸ್ಸು ಮಾಡಲು ಎಲ್ಲೂ ಸ್ಥಳವಿಲ್ಲದಂತಾಯಿತು. ಆಗ ಕಪಿಲೇಶ್ವರರು ಇಂದಿನ ಭೀಮೇಶ್ವರ ದೇವಾಲಯದ ಕೆಳಭಾಗದಲ್ಲಿದ್ದ ಒಂದು ಪುಟ್ಟ ರಹಸ್ಯ ಗುಹೆಯನ್ನು ಗುರುತಿಸಿದರು. ಉಳಿದ ಸತ್ಪುರುಷ ಮುನಿಗಳ ಸಹಾಯದಿಂದ ಅವರು ಆ ಗುಹೆಯೊಳಗೆ ಪ್ರವೇಶಿಸಿದರು. ಹೊರಭಾಗದಲ್ಲಿ ಯಾರಿಗೂ ಗುಹೆ ಕಾಣದಂತೆ ಚಕ್ರದಂತಿದ್ದ ಒಂದು ಬೃಹತ್ ಕಲ್ಲಿನ ಬಂಡೆಯನ್ನು ಆ ಗುಹೆಯ ಮುಖ್ಯ ದ್ವಾರಕ್ಕೆ ಮುಚ್ಚಲಾಯಿತು.
ಬಾಹ್ಯ ಪ್ರಪಂಚದಿಂದ ಸಂಪೂರ್ಣವಾಗಿ ಕಡಿತಗೊಂಡ ಕಪಿಲೇಶ್ವರ ಮುನಿಗಳು ಆ ಕತ್ತಲು ಗುಹೆಯೊಳಗೆ ಶಿವನ ಆಗಮನಕ್ಕಾಗಿ, ಅಸುರರ ಸಂಹಾರಕ್ಕಾಗಿ ವರ್ಷಗಳ ಕಾಲ ಅನ್ನ ನೀರಿಲ್ಲದೆ ಮಹಾ ತಪಸ್ಸನ್ನು ಆಚರಿಸಿದರು. ಅವರ ಭಕ್ತಿ ಮತ್ತು ತ್ಯಾಗ ಅಪ್ರತಿಮವಾಗಿತ್ತು. ಶ್ರೀ ಕಪಿಲೇಶ್ವರ ಮಹಾಮುನಿಗಳ ಆ ಕಠಿಣ ತಪಸ್ಸಿನ ಫಲವಾಗಿ ಮುಂದೆ ಆ ಬೆಟ್ಟದಲ್ಲಿ ದೈವಿ ಶಕ್ತಿ ಜಾಗೃತವಾಯಿತು. ವೀಕ್ಷಕರೇ, ಶ್ರೀ ಕಪಿಲೇಶ್ವರ ಮಹಾಮುನಿಗಳ ಕಠಿಣ ತಪಸ್ಸಿಗೆ ಭಂಗ ತರಲು ಅಂಧಕಾಸುರರು ಮಾಡಿದ ಆ ಕ್ರೌರ್ಯ, ಸನ್ಯಾಸಿಗಳ ಸಂಹಾರ ಇವೆಲ್ಲವೂ ಆ ಬೆಟ್ಟದಲ್ಲಿ ಒಂದು ಮಹಾನ್ ದೈವಿ ಶಕ್ತಿಯ ಜಾಗೃತಿಗೆ ಕಾರಣವಾಯಿತು. ಧರ್ಮದ ರಕ್ಷಣೆಗಾಗಿ ಅಂದು ಅಂಧಕಾಸುರನ ಸಂಹಾರಕ್ಕೆ ಕ್ಷಣಗಣನೆ ಶುರುವಾಗಿತ್ತು. ಮುಂದಿನ ಭಾಗದ ಕುತೂಹಲ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಲಿದ್ದೇವೆ. ಸಾಕ್ಷಾತ್ ಕಪಿಲೇಶ್ವರ ಮಹಾಮುನಿಗಳ ಆಜ್ಞೆಯಂತೆ ತಾಯಿ ಚಿಕ್ಕದೇವಮ್ಮ ಅಂಧಕಾಸುರನನ್ನು ಸಂಹರಿಸಿದ ಆ ರೋಚಕ ಕಥೆ. ತಾಯಿಯ ಆ ಭೀಕರ ಯುದ್ಧ ಮತ್ತು ಪವಾಡದ ದೃಶ್ಯಗಳನ್ನು ಮಿಸ್ ಮಾಡ್ಕೋಬೇಡಿ. ಅಲ್ಲಿಯವರೆಗೂ ನಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯ ಜೊತೆಗಿರಿ. ಇಂತಹ ಅಪರೂಪದ ಪೌರಾಣಿಕ ಇತಿಹಾಸ ಮತ್ತು ಪವಾಡಗಳ ಮಾಹಿತಿಗಾಗಿ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಲೈಕ್ ಮಾಡಿ. ಶ್ರೀ ತಾಯಿ ಚಿಕ್ಕದೇವಮ್ಮನ ಈ ಮಹಿಮೆ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡುವ ಮೂಲಕ ಪುಣ್ಯಕ್ಕೆ ಭಾಗಿಗಳಾಗಿ. ಧನ್ಯವಾದಗಳು. ಭಕ್ತರ